ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, NMMS SAT ಪ್ರಶ್ನೆ ಪತ್ರಿಕೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಕ್ವಾಡ್ರಿಲ್ಯಾಟರಲ್ಸ್ ಚತುರ್ಭುಜಗಳು ಈ ಒಂದು ಕಲಿಕಾಂಶಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಭ್ಯಾಸ ಮಾಡೋಣ. 77ನೇ ಪ್ರಶ್ನೆ. ಚಿತ್ರದಲ್ಲಿ ಎಕ್ಸ್ದ ಬೆಲೆಯು ಆಪ್ಷನ್ ಎ 19 ಡಿಗ್ರಿ, ಆಪ್ಷನ್ ಬಿ 29 ಡಿಗ್ರಿ, ಆಪ್ಷನ್ ಸಿ 39 ಡಿಗ್ರಿ, ಆಪ್ಷನ್ ಡಿ 127 ಡಿಗ್ರಿ. ಎಕ್ಸ್ನ ಬೆಲೆ ಎಷ್ಟು ಅಂತ ಕೇಳಿದರೆ ನಮಗೆ ಈ ಒಂದು ಕೋನ ಸಿಕ್ಕಿದೆ 53 ಡಿಗ್ರಿ. ಇದು ಎಷ್ಟು ಅಂತ ಗೊತ್ತಿಲ್ಲ. ಇಲ್ಲಿ 140 ಡಿಗ್ರಿ ಇದೆ. ಇದು ಸರ್ಕಲ್ ಆಗೋದ್ರಿಂದ 360ರಲ್ಲಿ 140 ಡಿಗ್ರಿ ಕಳೆದ್ರೆ ಈ ಬಿ ಕೋನ ಸಿಗುತ್ತೆ, ಸಿ ಕೋನ ಆಯಿತು. ಇಲ್ಲಿ ಸರಳ ರೇಖೆ ಆಗಿರೋದ್ರಿಂದ 180 ಡಿಗ್ರಿಯಲ್ಲಿ 122 ಕಳೆದ್ರೆ ಈ ಕೋನ ಸಿಗುತ್ತೆ. ಈ 4 ಕೋನಗಳನ್ನು ಕೂಡಿಸಿದ್ರೆ ಇದು ಒಂದು ಚತುರ್ಭುಜ ಆಗಿರೋದ್ರಿಂದ 4 ಕೋನಗಳ ಮೊತ್ತ 360 ಡಿಗ್ರಿ ಆಗುತ್ತೆ. 3 ಕೋನಗಳನ್ನು ಕೂಡಿಸಿ 360 ಡಿಗ್ರಿಯಿಂದ ಕಳೆದ್ರೆ ನಮಗೆ ಎಕ್ಸ್ ಬೆಲೆ ಸಿಗುತ್ತೆ. ವಿದ್ಯಾರ್ಥಿಗಳೇ, 77ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಚಿತ್ರವನ್ನು ಗಮನಿಸಿ. ADC. ADC ಕೋನ ಬೇಕು. ADC ಬೇಕು ಅಂದರೆ ಇದು ಸರಳ ಕೋನ ಆಗಿರೋದ್ರಿಂದ 180 ಡಿಗ್ರಿಯಲ್ಲಿ ADEನ ಕಳಿಬೇಕು. 180 ಡಿಗ್ರಿ ಮೈನಸ್ 127 ಡಿಗ್ರಿ ಕಳೆದಾಗ 58 ಡಿಗ್ರಿ ಬರುತ್ತೆ. ನಮಗೆ ADC ಸಿಕ್ತು. ADC ಇದು 58 ಡಿಗ್ರಿ, ಇದು 53 ಡಿಗ್ರಿ ಸಿಕ್ತು. ಹಾಗಾದರೆ ಸರಳಾಧಿಕ ABC ಸರಳಾಧಿಕ ಕೋನ ಅಂದರೆ ಈ ಕೋನ. ಈ ಸರಳಾಧಿಕ ಅಂದರೆ ಇಲ್ಲಿ ಸರ್ಕಲ್ ಆಗಿರೋದ್ರಿಂದ 360 ಡಿಗ್ರಿಯಲ್ಲಿ 140 ಡಿಗ್ರಿನ ಕಳೆದ್ರೆ ನಮಗೆ ABC ಸಿಗುತ್ತೆ. ಸರಳಾಧಿಕ ABC = 360 ಡಿಗ್ರಿ ಮೈನಸ್ 140 ಡಿಗ್ರಿ. ಕಳೆದಾಗ 220 ಡಿಗ್ರಿ ಬರುತ್ತೆ. ಹಾಗಾದರೆ ಎಕ್ಸ್ನ ಬೆಲೆ ಎಷ್ಟು ಅಂತ, ಇಲ್ಲಿ 4 ಬಾಹುಗಳು ಇರೋದನ್ನ ಚತುರ್ಭುಜ ಆಗುತ್ತೆ. ಇವಷ್ಟನ್ನು ಕೂಡಿಸ್ಬೇಕು. ಕೋನ ಎಕ್ಸ್ ಪ್ಲಸ್ ಕೋನ 220 ಡಿಗ್ರಿ ಪ್ಲಸ್ ಕೋನ 53 ಡಿಗ್ರಿ ಪ್ಲಸ್ ಕೋನ 58 ಡಿಗ್ರಿ = 360 ಡಿಗ್ರಿ. ಎಕ್ಸ್ ಹಾಗೆ ಇದೆ. 220, 53, 58 ಮೂರನ್ನ ಕೂಡಿಸಿದ್ರೆ 331 ಡಿಗ್ರಿ ಆಗುತ್ತೆ. ದಟ್ ಈಸ್ = 360 ಡಿಗ್ರಿ. ಎಕ್ಸ್ = 360 ಡಿಗ್ರಿ ಪ್ಲಸ್ 331 ಈ ಕಡೆ ಬಂದರೆ ಮೈನಸ್ 331 ಆಗುತ್ತೆ. 360ರಲ್ಲಿ 331 ಕಳೆದ್ರೆ 29 ಡಿಗ್ರಿ ಆಗುತ್ತೆ. ಹಾಗಾದರೆ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಬಿ 29 ಡಿಗ್ರಿ. ಇದು 77ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. 78ನೇ ಪ್ರಶ್ನೆಗೆ ಬರೋಣ. ಚಿತ್ರದಲ್ಲಿ ಎಕ್ಸ್ನ ಬೆಲೆಯು ಅಂತ ಕೇಳಿದರೆ ಆಪ್ಷನ್ ಎ 50 ಡಿಗ್ರಿ, ಆಪ್ಷನ್ ಬಿ 86 ಡಿಗ್ರಿ, ಆಪ್ಷನ್ ಸಿ 100 ಡಿಗ್ರಿ, ಆಪ್ಷನ್ ಡಿ 104 ಡಿಗ್ರಿ. ಆನ್ಸರ್ ಆಪ್ಷನ್ನಲ್ಲಿ ಕೀ ಆನ್ಸರಲ್ಲಿ 104 ಡಿಗ್ರಿ ಕೊಟ್ಟಿದ್ರೆ ಅದು ಲೆಕ್ಕ ಮಾಡಿದಾಗ 110 ಡಿಗ್ರಿ ಬರುತ್ತೆ. ಹೇಗೆ ಬಂತು ಅಂತ ನೋಡೋಣ. ಹಾಗಾದರೆ ಏನಾದರೂ ಡೌಟ್ ಇದೆ ನಾನು ಇದನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಕ್ಲಿಯರ್ ಮಾಡಲಿಕ್ಕೆ. ಇವಾಗ ಆನ್ಸರ್ 110 ಡಿಗ್ರಿ ಬಂದಿದೆ, ಹೇಗೆ ಬರುತ್ತೆ ಅಂತ ನೋಡೋಣ. ಇದು ಪತಂಗ ಆಗಿರೋದ್ರಿಂದ ಕರ್ಣಗಳು ಲಂಬವಾಗಿ ಅರ್ಧಿಸುತ್ತೆ. ಹಾಗಾಗಿ ಇದು 90 ಡಿಗ್ರಿ. ಈ ಎಲ್ಲ ಕೋನಗಳು 90 ಡಿಗ್ರಿ ಇರುತ್ತೆ. ಹಾಗಿರೋದ್ರಿಂದ ಇದು ತ್ರಿಭುಜ ಆಗಿರೋದ್ರಿಂದ 90, 50, 180ರಲ್ಲಿ ಇವೆರಡನ್ನು ಕಳೆದಾಗ ಈ ಕೋನ ಸಿಗುತ್ತೆ. ಇದೆಷ್ಟಿರುತ್ತೆ, ಇದು ಅಷ್ಟೇ ಇರುತ್ತೆ ಲಂಬವಾಗಿ ಅರ್ಧಿಸೋದ್ರಿಂದ. ಇದು 90 ಇದು ಆಗಿರೋದ್ರಿಂದ ಲೆಕ್ಕವನ್ನು ಮಾಡೋಣ ಯಾವ ರೀತಿ ಬರುತ್ತೆ ಅಂತ ನೋಡೋಣ. 110 ಡಿಗ್ರಿ ಬರುತ್ತೆ 78ನೇ ಪ್ರಶ್ನೆಗೆ. ಲೆಕ್ಕವನ್ನು ಗಮನಿಸಿ. ಪತಂಗ ಲಂಬವಾಗಿ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತೆ. ಹಾಗಾಗಿ ಎಲ್ಲ ಕೋನಗಳು 90 ಡಿಗ್ರಿ ಆಗಿರುತ್ತೆ. 50 ಡಿಗ್ರಿ ಅವ್ರು ಕೊಟ್ಟಿದ್ದಾರೆ. 90, 50, 180ರಲ್ಲಿ 90, 50 ಕೂಡಿಸಿದ್ರೆ ಎಷ್ಟಾಗುತ್ತೆ, 140 ಆಗುತ್ತೆ. 180ರಲ್ಲಿ 140 ಕಳೆದ್ರೆ 40 ಡಿಗ್ರಿ ಆಗುತ್ತೆ. ಇದು 40 ಡಿಗ್ರಿ ಆಗಿರೋದ್ರಿಂದ ಅರ್ಧಿಸೋದ್ರಿಂದ ಇದು ಸಹ 40 ಡಿಗ್ರಿ ಆಗಿರುತ್ತೆ. ಇಲ್ಲಿ 30 ಡಿಗ್ರಿ ಕೊಟ್ಟರೆ ಅರ್ಧಿಸೋದ್ರಿಂದ ಇದು ಸಹ 30 ಡಿಗ್ರಿ ಆಗಿರುತ್ತೆ. ಇದು 30 ಡಿಗ್ರಿ ಅಂದರೆ ಇದು 30 ಡಿಗ್ರಿ ಆಗಿರುತ್ತೆ. ಆಟೋಮೆಟಿಕಲಿ ಇದು 90 ಅಂದರೆ 30, 90, 120. ರಿಮೈನಿಂಗ್ 180ರಲ್ಲಿ 120 ಅಂದರೆ 60 ಡಿಗ್ರಿ ಆಯಿತು. ಇದು 60 ಆಯಿತು, ಇದು 50 ಆಯಿತು. ಈ ತ್ರಿಭುಜ ಎಷ್ಟಿರುತ್ತೆ, ಈ ತ್ರಿಭುಜನೂ ಅಷ್ಟೇ ಇರುತ್ತೆ. ಈ ತ್ರಿಭುಜ ಎಷ್ಟಿರುತ್ತೆ, ಈ ತ್ರಿಭುಜನೂ ಅಷ್ಟೇ ಇರುತ್ತೆ. ಹಾಗಾಗಿ ಇದು 60 ಡಿಗ್ರಿ ಇದ್ದರೆ ಇದು ಸಹ 60 ಡಿಗ್ರಿ. ಇದು 50 ಡಿಗ್ರಿ ಇದ್ದರೆ ಇದು ಸಹ 50 ಡಿಗ್ರಿ. 50 ಮತ್ತು 60ನ್ನು ಕೂಡಿಸಿದ್ರೆ 110 ಡಿಗ್ರಿ ಆಗುತ್ತೆ. ಹಾಗಾಗಿ KBA ಅನ್ನೋದು 110 ಡಿಗ್ರಿ ಆಗುತ್ತೆ. ಎಕ್ಸ್ ಅನ್ನೋದು ಪೂರ್ತಿ ಇದಿಷ್ಟು ಕೋನ ಕೇಳಿರೋದು 110 ಡಿಗ್ರಿ ಆಗುತ್ತೆ. ಅಂದರೆ ತ್ರಿಭುಜ KGNನಲ್ಲಿ GKN ನಮಗೆ GKN ಬೇಕು. GKN ಬೇಕಂದರೆ 180 ಡಿಗ್ರಿ ಮೈನಸ್ 90 ಡಿಗ್ರಿ ಮೈನಸ್ 50 ಡಿಗ್ರಿ ಮಾಡಿದಾಗ ನಮಗೆ ಎಷ್ಟು ಸಿಗುತ್ತೆ, GKN 40 ಡಿಗ್ರಿ ಸಿಗುತ್ತೆ. ಹಾಗೆ ತ್ರಿಭುಜ BGA ಈ ಕೋನ BGAನಲ್ಲಿ GBA ಎಷ್ಟಾಗುತ್ತೆ, GBA 180 ಡಿಗ್ರಿ ಮೈನಸ್ 90 ಡಿಗ್ರಿ ಮೈನಸ್ 30 ಡಿಗ್ರಿ. GBA = 180 ಡಿಗ್ರಿ ಮೈನಸ್ 120 ಡಿಗ್ರಿ. GBA = 60 ಡಿಗ್ರಿ ಆಗುತ್ತೆ. ಇವೆರಡನ್ನು ಕೂಡಿಸಿದ್ರೆ 60 ಮತ್ತು 50 ಡಿಗ್ರಿನ ಕೂಡಿಸಿದ್ರೆ 110 ಡಿಗ್ರಿ ಆಗುತ್ತೆ. ಅದು ಎಕ್ಸ್ ಆಗುತ್ತೆ. ಹಾಗಾಗಿ 78ಕ್ಕೆ ಕೋನ ಎಕ್ಸ್ = 110 ಡಿಗ್ರಿ.
ಬುಕ್ಕಲ್ಲಿ ಇರೋದು 104 ಡಿಗ್ರಿ ಅಂತ ಇದೆ. ಸೊ ಲೆಕ್ಕವನ್ನು ಮಾಡಿದಾಗ 110 ಡಿಗ್ರಿ ಬರುತ್ತೆ. ಇದಕ್ಕೆ ಏನಾದರೂ ಕ್ಲಾರಿಫಿಕೇಷನ್ ಸಿಕ್ತು ಅಂದರೆ ನಾನು ಇದಕ್ಕೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ವಿದ್ಯಾರ್ಥಿಗಳೇ. ಈಗ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಸೊ 79ರ ಪ್ರಶ್ನೆ, ಒಂದು ನಿಯಮಿತ ಪಂಚಭುಜಾಕೃತಿ ಮತ್ತು ನಿಯಮಿತ ದಶಭುಜಾಕೃತಿಗಳ ಪ್ರತಿ ಒಳಕೋನಗಳ ಅನುಪಾತ ಕೇಳಿದರೆ ಆಪ್ಷನ್ ಎ 1:2, ಆಪ್ಷನ್ ಬಿ 2:1, ಆಪ್ಷನ್ ಸಿ 3:4, ಆಪ್ಷನ್ ಡಿ 4:3. ಸರಿಯಾದ ಉತ್ತರ ಆಪ್ಷನ್ ಸಿ 3:4. ಹೇಗೆ ಬಂತು ಅಂತ ನೋಡೋಣ. ಸೊ ನಮಗೆ ಬಾಹುಗಳ ಸಂಖ್ಯೆ ಕಂಡಿರ್ತಕ್ಕಂಥ ಸೂತ್ರ ಗೊತ್ತು. ಸೊ 360 ಡಿಗ್ರಿ ಬೈ ಪ್ರತಿ ಹೊರಕೋನದ ಅಳತೆ. ಸೊ ಇಲ್ಲಿ ನಿಯಮಿತ ಪಂಚಭುಜ ಇದೆ, ನಿಯಮಿತ ದಶಭುಜ ಇದೆ. ಸೊ ಪಂಚಭುಜ ಅಂದರೆ ಬಾಹುಗಳ ಸಂಖ್ಯೆ 5 ಇರುತ್ತೆ. ದಟ್ ಈಸ್ ಈಕ್ವಲ್ ಟು 360 ಡಿಗ್ರಿ ಪ್ರತಿ ಹೊರಕೋನದ ಅಳತೆ. ಸೊ ಪ್ರತಿ ಹೊರಕೋನದ ಅಳತೆ ಬೇಕು ನಮಗೆ. ಪ್ರತಿ ಹೊರಕೋನದ ಅಳತೆ ಈಸ್ ಈಕ್ವಲ್ ಟು 360 ಡಿಗ್ರಿ ಬೈ 5. ಪ್ರತಿ ಹೊರಕೋನದ ಅಳತೆ 360 ಡಿಗ್ರಿನ 5ರಿಂದ ಭಾಗಿಸಿದ್ರೆ 72 ಡಿಗ್ರಿ ಆಗುತ್ತೆ. ಪ್ರತಿ ಹೊರಕೋನದ ಅಳತೆ 72 ಡಿಗ್ರಿ ಆದರೆ ಪ್ರತಿ ಒಳಕೋನದ ಅಳತೆ ಎಷ್ಟಿರುತ್ತೆ? 180 ಡಿಗ್ರಿಯಲ್ಲಿ 72 ಡಿಗ್ರಿನ ಕಳಿಬೇಕು, 108 ಡಿಗ್ರಿ ಆಗುತ್ತೆ. ಅಂದರೆ ಅವರು ನಿಯಮಿತ ಪಂಚಭುಜದ ಒಳಕೋನ, ನಿಯಮಿತ ದಶಭುಜದ ಒಳಕೋನಗಳ ಅನುಪಾತ ಕೇಳಿದ್ದಾರೆ. ಹಾಗಾಗಿ ನಾವು ಒಳಕೋನ ಎಷ್ಟಿದೆ ಅಂತ ಕಂಡುಕೋಬೇಕಾಗುತ್ತೆ. ಪ್ರತಿ ಒಳಕೋನದ ಅಳತೆ 108 ಡಿಗ್ರಿ, ಇದು ಪಂಚಭುಜದ್ದು. ಅದೇ ರೀತಿಯಾಗಿ ದಶಭುಜ ಅಂದರೆ 10 ಬಾಹು ಇರುತ್ತೆ. 10 ಈಸ್ ಈಕ್ವಲ್ ಟು 360 ಡಿಗ್ರಿ ಬೈ ಪ್ರತಿ ಹೊರಕೋನದ ಅಳತೆ. ಸೊ ಪ್ರತಿ ಹೊರಕೋನದ ಅಳತೆ ಬೇಕು ನಮಗೆ. ದಟ್ ಈಸ್ ಈಕ್ವಲ್ ಟು 360 ಡಿಗ್ರಿ. ಸೊ 10 ಕೆಳಗೆ ಬರುತ್ತೆ, ಭಾಗಿಸಿದಾಗ 36 ಡಿಗ್ರಿ ಬರುತ್ತೆ. ಪ್ರತಿ ಹೊರಕೋನದ ಅಳತೆ 36 ಡಿಗ್ರಿ. ಹಾಗಾದರೆ ಪ್ರತಿ ಒಳಕೋನದ ಅಳತೆ ಎಷ್ಟು? 180ರಲ್ಲಿ 36ನ ಕಳೆದ್ರೆ 144 ಡಿಗ್ರಿ ಆಗುತ್ತೆ. ಸೊ ಪಂಚಭುಜ ಮತ್ತು ದಶಭುಜದ ಒಳಕೋನಗಳ ಅನುಪಾತ, ಪಂಚಭುಜ ಅನುಪಾತ ದಶಭುಜ, ದಟ್ ಈಸ್ ಈಕ್ವಲ್ ಟು 108 ಡಿಗ್ರಿ ಅನುಪಾತ 144 ಡಿಗ್ರಿ. ಸೊ 36ರಿಂದ ಇದನ್ನು ಭಾಗಿಸಿದ್ರೆ 3:4 ಬರುತ್ತೆ. ಹಾಗಾಗಿ 79ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 3:4 ಆಗಿದೆ ವಿದ್ಯಾರ್ಥಿಗಳೇ. ಪ್ರಶ್ನೆ ಸಂಖ್ಯೆ 80, ಚಿತ್ರದಲ್ಲಿ XCBA ಒಂದು ಸಮಾಂತರ ಚತುರ್ಭುಜ ಹಾಗೂ AB ಸಮಾನಾಂತರ YZ, AB ಸಮಾನಾಂತರ YZ ಆಗಿದೆ. ಕೋನ YXZ, ಕೋನ YXZ 55 ಡಿಗ್ರಿ ಆದರೆ ಕೋನ XYZ 62 ಡಿಗ್ರಿ ಆಗಿದ್ದರೆ ಕೋನ XABನ ಅಳತೆ ಎಷ್ಟು? XAB ಈ ಕೋನದ ಅಳತೆ ಎಷ್ಟು ಅಂತ ಕೇಳಿದರೆ, ಸೊ ಆಪ್ಷನ್ ಎ 125 ಡಿಗ್ರಿ, ಆಪ್ಷನ್ ಬಿ 117 ಡಿಗ್ರಿ, ಆಪ್ಷನ್ ಸಿ 63 ಡಿಗ್ರಿ, ಆಪ್ಷನ್ ಡಿ 73 ಡಿಗ್ರಿ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಬಿ 117 ಡಿಗ್ರಿ. ಸೊ ಹೇಗೆ ಬಂತು ಅಂತ ನೋಡೋದಾದರೆ, ಸೊ ಫಸ್ಟು XYZ ಅನ್ನೋದು ತ್ರಿಭುಜ, XCBA ಅನ್ನೋದು ಸಮಾಂತರ ಚತುರ್ಭುಜ. ಹಾಗಾದರೆ ABಯು YZಗೆ ಸಮಾಂತರ ಆಗಿದೆ ಅಂತ ಕಂಡೀಷನ್ ಕೊಟ್ಟಿದ್ದಾರೆ. ನಾನು DAನ ರಚನೆಯನ್ನು ಮಾಡಿಕೊಂಡಿದ್ದೀನಿ. ಸೊ DA ರಚನೆ ಮಾಡಿಕೊಂಡಿರೋದ್ರಿಂದ DA, ಸೊ DA ಸಮಾಂತರ YZ ಆಗುತ್ತೆ. ಏಕೆಂದರೆ AB ಸಮಾಂತರ YZ ಆಗಿರೋದ್ರಿಂದ DA ಸಮಾಂತರ YZ ಆಗುತ್ತೆ. ಸೊ ಇಲ್ಲಿ XYZ ತ್ರಿಭುಜದಲ್ಲಿ ಇದು 55, ಇದು 62 ಡಿಗ್ರಿ ಇದ್ದರೆ Z ಎಷ್ಟಿರುತ್ತೆ ಅಂದರೆ 180ರಲ್ಲಿ ಇವೆರಡನ್ನ ಕಳಿಬೇಕು, ಆವಾಗ Z ಸಿಗುತ್ತೆ. ಸೊ XZY ಎಷ್ಟಿದೆ ಅಂದರೆ 180 ಡಿಗ್ರಿ ಮೈನಸ್ 62 ಡಿಗ್ರಿ ಮೈನಸ್ 55 ಡಿಗ್ರಿ. ಸೊ ಕಳೆದಾಗ 63 ಡಿಗ್ರಿ ಬರುತ್ತೆ. ಸೊ ಇದು 63 ಡಿಗ್ರಿ ಇದೆ, ಸೊ ಇದು 62 ಡಿಗ್ರಿ ಇದೆ. ಸೊ ಇದು ಸಮಾನಾಂತರವಾಗಿರೋದ್ರಿಂದ DA YZಗೆ ಸಮಾನಾಂತರವಾಗಿರೋದ್ರಿಂದ ಈ ಕೋನಕ್ಕೆ ಸಮವಾಗಿರುತ್ತೆ, ಈ ಕೋನಕ್ಕೆ ಸಮನಾಗಿರುತ್ತೆ. ಹಾಗಾದರೆ XAD ಅನ್ನೋದು 63 ಡಿಗ್ರಿ ಆಗುತ್ತೆ. ಸೊ ಇದು 63 ಡಿಗ್ರಿ ಆದರೆ 180ರಲ್ಲಿ 63ನ ಕಳಿಬೇಕು, ಆವಾಗ ನಮಗೆ XAB ಸಿಗುತ್ತೆ, ಸರಳ ಕೋನ ಆಗಿರೋದ್ರಿಂದ. ಸೊ XAD 63 ಡಿಗ್ರಿ ಆಗುತ್ತೆ. ಯಾಕೆಂದರೆ ABಯು YZಗೆ ಸಮಾನಾಂತರವಾಗಿದೆ. ಸಿಮಿಲರ್ಲಿ DAಯು YZಗೆ ಸಮಾನಾಂತರ ಆಗುತ್ತೆ. ಸೊ ನಮಗೆ XAB ಬೇಕು. XAB ಬೇಕು ಅಂದರೆ 180 ಡಿಗ್ರಿ. ಈ 180 ಡಿಗ್ರಿಯಲ್ಲಿ XADನ ಕಳಿಬೇಕು. 180 ಡಿಗ್ರಿ ಮೈನಸ್ 63 ಡಿಗ್ರಿ 117 ಡಿಗ್ರಿ ಆಗುತ್ತೆ. ಸರಳ ರೇಖೆ DAB ಆಗಿರೋದ್ರಿಂದ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ 117 ಡಿಗ್ರಿ ಆಗಿದೆ ವಿದ್ಯಾರ್ಥಿಗಳೇ. ಇದು 80ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಸೊ ಕೊನೆಯ ಪ್ರಶ್ನೆ 81, ಚೌಕ ಗೇಮ್ GAMEಯಲ್ಲಿ ಕೋನ GOE 75 ಡಿಗ್ರಿ ಆದರೆ ಕೋನ ANEದ ಬೆಲೆಯು ಆಪ್ಷನ್ ಎ 60 ಡಿಗ್ರಿ, ಆಪ್ಷನ್ ಬಿ 75 ಡಿಗ್ರಿ, ಆಪ್ಷನ್ ಸಿ 105 ಡಿಗ್ರಿ, ಆಪ್ಷನ್ ಡಿ 120 ಡಿಗ್ರಿ. ಸೊ ನಮಗೆ ಏನು ಬೇಕಪ್ಪ ಅಂದರೆ ANE ಬೇಕು, ANE. ಸೊ ಇದು 75 ಇದ್ದರೆ ಇದು 75 ಡಿಗ್ರಿ, ಸರಳ ಶೃಂಗಾಭಿಕ ಕೋನಗಳು. ಸೊ 360 ಡಿಗ್ರಿ ಆಗಬೇಕಲ್ವ, 4 ಕೋನಗಳನ್ನು ಕೂಡಿಸಿದರೆ. ಸೊ ಇದು 75 150 ಆಗುತ್ತೆ. 350ರಲ್ಲಿ 150ನ್ನು ಕಳಿಬೇಕು, ಉಳಿದಿರೋದನ್ನು ಇವೆರಡಕ್ಕೂ ಡಿವೈಡ್ ಮಾಡಬೇಕು. ಸೊ ಡಿವೈಡ್ ಮಾಡಿದಾಗ ಈ ಕೋನ ಸಿಗುತ್ತೆ. ಇದು ಚೌಕ ಆಗಿರೋದ್ರಿಂದ ಇದು 90 ಡಿಗ್ರಿ ಆಗಿರುತ್ತೆ. ಸೊ ಒಂದು ಕೋನ 2 ಕೋನ ಸಿಕ್ತು. ಸೊ ಇದು ಕೋನ ಅರ್ಧಕ್ಕೆ ಆಗುತ್ತೆ, 90 ಡಿಗ್ರಿ ಅರ್ಧ ಆಗುತ್ತೆ, ಯಾಕೆಂದರೆ ಇದು ಕರ್ಣ ಆಗಿರೋದ್ರಿಂದ. ಈ ಕೋನವನ್ನು
ದ್ವಿಭಾಗಿಸುತ್ತೆ. ಇದು 45 ಡಿಗ್ರಿ ಆಗುತ್ತೆ. 45 90 ಸಿಗುತ್ತೆ. ಇದು ಎಷ್ಟು ಬರುತ್ತೆ ನೋಡೋಣ. ಸೊ ಆವಾಗ ನಮಗೆ ಎಕ್ಸ್ ಬೆಲೆನ ಸುಲಭವಾಗಿ ಕಂಡುಹಿಡಿಯಬಹುದು. ಎಷ್ಟು ಬರುತ್ತೆ? 120 ಡಿಗ್ರಿ ಬರುತ್ತೆ. ಸೊ ಲೆಕ್ಕವನ್ನು ನೋಡೋಣ. ಸೊ ಲೆಕ್ಕದಲ್ಲಿ GOE NOM ಎರಡು ಕೋನ ಸಮ 75 ಡಿಗ್ರಿ. ಕಾರಣ ಶೃಂಗಾಭಿಮುಖ ಕೋನಗಳು ಸಮ. ಹಾಗೆ GON EOM ಎರಡು ಕೋನಗಳು ಸಮ. ಇದು ಎಷ್ಟು ಬರುತ್ತೆ ಅಂತ. ಸೊ ಎಷ್ಟು ಇಲ್ಲ ಅಂದರೆ ಏನು ಮಾಡಬೇಕಪ್ಪ ಅಂದರೆ ಇದು ಸರಳ ರೇಖೆ ಆಗಿರೋದ್ರಿಂದ GON. ಸೊ GON ಅಂದರೆ ಇದು ಬೇಕಂದರೆ 180ರಲ್ಲಿ 75 ಕಳಿಬೇಕು. 180ರಲ್ಲಿ 75 ಕಳೆದ್ರೆ 105 ಡಿಗ್ರಿ ಆಗುತ್ತೆ. ಅಂದರೆ GON 105 ಡಿಗ್ರಿ ಆಗುತ್ತೆ. ಹಾಗೆ MOE ಅಥವಾ EOM 105 ಡಿಗ್ರಿ. ಎರಡು ಸಮ, ಶೃಂಗಾಭಿಮುಖ ಕೋನಗಳು ಸಮ. ಹಾಗಾದರೆ ಇದು 105 ಡಿಗ್ರಿ ಆಗಿರುತ್ತೆ. ಹಾಗಾದರೆ AGO ಎಷ್ಟಾಗುತ್ತೆ? ಇದು 90 ಡಿಗ್ರಿ ಇರೋದ್ರಿಂದ ಕೋನಾರ್ಧಕ ಇದು ಕರ್ಣ ಆಗಿರೋದ್ರಿಂದ ಕೋನಾರ್ಧಕ ಅಂದರೆ 90 ಇಂಟು ಹಾಫ್ ಇಂಟು 90 ಅಂದರೆ 45 ಡಿಗ್ರಿ ಆಗುತ್ತೆ AGO. ಹಾಗಾದರೆ GONA ಅನ್ನೋದು ಒಂದು ಚತುರ್ಭುಜ ಆಗುತ್ತೆ. 4 ಕೋನಗಳನ್ನು ತಗೋಬೇಕಾಗುತ್ತೆ ನಾವು. ಕೋನ AGO ಈ ಕೋನ, ಪ್ಲಸ್ ಕೋನ GON ಈ ಕೋನ, ಪ್ಲಸ್ ಕೋನ ONA ಈ ಕೋನ, ಪ್ಲಸ್ ಕೋನ NAG ಈ ಕೋನ. ಇದು 4 ಕೋನ ಕೂಡಿದರೆ 360 ಡಿಗ್ರಿ ಆಗುತ್ತೆ. ಸೊ AGO ಅನ್ನೋದು 45 ಡಿಗ್ರಿ, GON ಅನ್ನೋದು 105 ಡಿಗ್ರಿ, ONA ಅನ್ನೋದು ಎಕ್ಸ್ ಗೊತ್ತಿಲ್ಲ, NAG ಅನ್ನೋದು 90 ಡಿಗ್ರಿ. ಸೊ ಯಾಕೆಂದರೆ ಇದು ಚೌಕ 90 ಡಿಗ್ರಿ ಆಗುತ್ತೆ. = 360 ಡಿಗ್ರಿ. 45 105 90 ಕೂಡಿಸಿದ್ರೆ 240 ಆಗುತ್ತೆ. ಎಕ್ಸ್ ಪ್ಲಸ್ 240 = 360 ಡಿಗ್ರಿ. ಎಕ್ಸ್ = 360 ಡಿಗ್ರಿ ಮೈನಸ್ 240 ಆಗುತ್ತೆ. ಸೊ 360ರಲ್ಲಿ 240 ಕಳೀರಿ 120 ಡಿಗ್ರಿ ಆಗುತ್ತೆ. ಸೊ ಎಕ್ಸ್ 120 ಆಯಿತು ಅಂದರೆ ನಮಗೆ ಬೇಕಾಗಿರೋದು ಏನಪ್ಪ ಅಂದರೆ ಕೋನ ANE ಬೇಕು. ANE. ಸೊ ಇದೆ 120 ಡಿಗ್ರಿ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಡಿ 120 ಡಿಗ್ರಿ ಆಗಿದೆ ವಿದ್ಯಾರ್ಥಿಗಳೇ. ಇಲ್ಲಿಗೆ ಚತುರ್ಭುಜಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳನ್ನು ಅಭ್ಯಾಸ ಮಾಡಿದ್ವಿ. ಸೊ ಇಲ್ಲಿಗೆ ಈ ಕಲಿಕಾಂಶ ಮುಕ್ತಾಯವಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಒಂದು ಕಲಿಕಾಂಶವನ್ನು ಅಭ್ಯಾಸ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ನಿಮ್ಮ ಕಮೆಂಟ್ಸಿಗೆ ನಾನು ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.